ಇರಾನ್ ತಜಕಿಸ್ತಾನದವರು ಏನು ಶಾಂತಿ ಹೇಳ್ತಾರೆ, ಅಲ್ಲಿರೋ ಶಿಯಾ ಸುನ್ನಿ ಏನ್ ಶಾಂತಿ ಹೇಳ್ತಾರೆ. ಈ ಸರ್ಕಾರ ಧರ್ಮ ಪ್ರಚೋದನೆಯನ್ನ ಕೊಟ್ಟಿದ್ದನ್ನ ಎಕ್ಸ್ ನಲ್ಲಿ ಹಾಕಿದ್ದೆ. ಕರ್ನಾಟಕದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದ ಹಿಂದೂಗಳು ಕರ್ನಾಟಕವನ್ನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ಕಾಂಗ್ರೆಸ್ನ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇರಾಕು, ಜೋರ್ಡಾನು, ಬಾಗ್ದಾದು, ಯೆಮೆನ್, ಸೌದಿ ಅರೇಬಿಯಾ ಇಲ್ಲಿಂದ ಬರುವಂತವರು ಶಾಂತಿ ಪಾಠವನ್ನ ಹೇಳ್ತಾರಾ? ಅಲ್ಲಿನ ಶಿಯಾ ಸುನ್ನಿ ಇವರೆಲ್ಲ ಬಂದು ಇಲ್ಲಿ ಶಾಂತಿ ಮಂತ್ರವನ್ನ ಜಪಿಸ್ತಾರಾ? ಕರ್ನಾಟಕ ರಾಜ್ಯವನ್ನ ದೇಶದಲ್ಲಿರುವ ಎಲ್ಲ ಹಿಂದೂಗಳು ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಕರ್ನಾಟಕದಲ್ಲಿ ಇವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದ ಹಿಂದೂಗಳು ಕರ್ನಾಟಕವನ್ನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಇದರಲ್ಲಿ ಸಂಶಯ ಇಲ್ಲ ಅಂತ ಕಾಂಗ್ರೆಸ್ನ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಕ್ರಮವೇ ಸರಿಯಿಲ್ಲ ಅನ್ನುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೇರೆ ದೇಶದಿಂದ ಧರ್ಮ ಗುರುಗಳು ಬರೋದು, ಇಲ್ಲಿ ತಮ್ಮ ಧರ್ಮದ ಪ್ರಚಾರವನ್ನ ಮಾಡಿ ಬೇರೆ ಧರ್ಮದ ಮೇಲೆ ಪರಿಣಾಮ ಬೀರೋ ರೀತಿಯಂತೆ ಮಾಡೋದು, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದು. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಇದೆ. ಈ ರೀತಿಯ ಬೆಳವಣಿಗೆಗಳಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಅನುಮತಿಯನ್ನ ಕೊಡಬಾರದು. ದೇಶದ ಕಾನೂನು ಇವರಿಗೆ ಗೊತ್ತಿಲ್ವಾ? ಕಾನೂನನ್ನ ಗಾಳಿಗೆ ತೂರಿ ಬೇರೆ ದೇಶದಿಂದ ಕರೆಸೋದು ಎಷ್ಟರ ಮಟ್ಟಿಗೆ ಸರಿ? ವೀಕ್ಷಕರೇ, ತಮಗೆಲ್ಲ ನೆನಪಿರಬಹುದು, ಈ ಹಿಂದೆ 2014ರಲ್ಲಿ ಇದೇ ಬೆಂಗಳೂರಿನಲ್ಲಿ ಬೆನ್ನಿ ಹಿನ್ ಕಾರ್ಯಕ್ರಮ ಇತ್ತು. ಆ ಬೆನ್ನಿ ಹಿನ್ ಕಾರ್ಯಕ್ರಮಕ್ಕೆ ಹಿಂದೂಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆಗ ಬೆನ್ನಿ ಹಿನ್ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಆತನನ್ನ ಬರೋದಕ್ಕೆ ಬಿಡಲಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ಹಿಂಗಾಗಿ ಆತ ಬೇರೆ ದಾರಿ ಇಲ್ಲದೆ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಲಿಲ್ಲ. ಅದು ಮತ್ತೆ ಈಗ ರಿಪೀಟ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಹಿಂದೂ ಸಂಘಟನೆಯವರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವರು ಬರಬಾರದು. ವೀಸಾ ನಿಯಮ ಗಾಳಿಗೆ ತೂರಿ ಇವರು ಬಂದ್ರೆ ಇಂಥವರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಹಿಂದೂ ಪರ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ಅವರು ಧರ್ಮ ಪ್ರಚಾರಕ್ಕೆ ಬರೋಂಗಿಲ್ಲ ಅಂತಾನೂ ಹೇಳಿದ್ದಾರೆ. ಇಲ್ಲಿ ಯಾರ ಮಾತು ಎಷ್ಟು ಮಾನ್ಯತೆ ಪಡೆದುಕೊಳ್ಳುತ್ತೆ ನೋಡ. ಇರಾನ್ ತಜಕಿಸ್ತಾನದವರು ಏನು ಶಾಂತಿ ಹೇಳ್ತಾರೆ, ಅಲ್ಲಿರೋ ಶಿಯಾ ಸುನ್ನಿ ಏನ್ ಶಾಂತಿ ಹೇಳ್ತಾರೆ. ಈ ಸರ್ಕಾರ ಧರ್ಮ ಪ್ರಚೋದನೆಯನ್ನ ಕೊಟ್ಟಿದ್ದನ್ನ ಎಕ್ಸ್ ನಲ್ಲಿ ಹಾಕಿದ್ದೆ. ಕರ್ನಾಟಕದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದ ಹಿಂದೂಗಳು ಕರ್ನಾಟಕವನ್ನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ಕಾಂಗ್ರೆಸ್ನ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇರಾಕು, ಜೋರ್ಡಾನು, ಬಾಗ್ದಾದು, ಯೆಮೆನ್, ಸೌದಿ ಅರೇಬಿಯಾ ಇಲ್ಲಿಂದ ಬರುವಂತವರು ಶಾಂತಿ ಪಾಠವನ್ನ ಹೇಳ್ತಾರಾ? ಅಲ್ಲಿನ ಶಿಯಾ ಸುನ್ನಿ ಇವರೆಲ್ಲ ಬಂದು ಇಲ್ಲಿ ಶಾಂತಿ ಮಂತ್ರವನ್ನ ಜಪಿಸ್ತಾರಾ? ಕರ್ನಾಟಕ ರಾಜ್ಯವನ್ನ ದೇಶದಲ್ಲಿರುವ ಎಲ್ಲ ಹಿಂದೂಗಳು ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಕರ್ನಾಟಕದಲ್ಲಿ ಇವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದ ಹಿಂದೂಗಳು ಕರ್ನಾಟಕವನ್ನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಇದರಲ್ಲಿ ಸಂಶಯ ಇಲ್ಲ ಅಂತ ಕಾಂಗ್ರೆಸ್ನ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಕ್ರಮವೇ ಸರಿಯಿಲ್ಲ ಅನ್ನುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೇರೆ ದೇಶದಿಂದ ಧರ್ಮ ಗುರುಗಳು ಬರೋದು, ಇಲ್ಲಿ ತಮ್ಮ ಧರ್ಮದ ಪ್ರಚಾರವನ್ನ ಮಾಡಿ ಬೇರೆ ಧರ್ಮದ ಮೇಲೆ ಪರಿಣಾಮ ಬೀರೋ ರೀತಿಯಂತೆ ಮಾಡೋದು, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದು. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಇದೆ. ಈ ರೀತಿಯ ಬೆಳವಣಿಗೆಗಳಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಅನುಮತಿಯನ್ನ ಕೊಡಬಾರದು. ದೇಶದ ಕಾನೂನು ಇವರಿಗೆ ಗೊತ್ತಿಲ್ವಾ? ಕಾನೂನನ್ನ ಗಾಳಿಗೆ ತೂರಿ ಬೇರೆ ದೇಶದಿಂದ ಕರೆಸೋದು ಎಷ್ಟರ ಮಟ್ಟಿಗೆ ಸರಿ? ವೀಕ್ಷಕರೇ, ತಮಗೆಲ್ಲ ನೆನಪಿರಬಹುದು, ಈ ಹಿಂದೆ 2014ರಲ್ಲಿ ಇದೇ ಬೆಂಗಳೂರಿನಲ್ಲಿ
ಬೆನ್ನಿ ಹಿನ್ ಕಾರ್ಯಕ್ರಮ ಇತ್ತು. ಆ ಬೆನ್ನಿ ಹಿನ್ ಕಾರ್ಯಕ್ರಮಕ್ಕೆ ಹಿಂದೂಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆಗ ಆ ಬೆನ್ನಿ ಹಿನ್ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಆತನನ್ನ ಬರೋದಕ್ಕೆ ಬಿಡ್ಲಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ಹಿಂಗಾಗಿ ಆತ ಬೇರೆ ದಾರಿ ಇಲ್ಲದೆ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಲಿಲ್ಲ. ಅದು ಮತ್ತೆ ಈಗ ರಿಪೀಟ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಹಿಂದೂ ಸಂಘಟನೆಯವರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವರು ಬರಬಾರದು, ವೀಸಾ ನಿಯಮ ಗಾಳಿಗೆ ತೂರಿ ಇವರು ಬಂದ್ರೆ ಇಂಥವರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಹಿಂದೂ ಪರ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ಅವರು ಧರ್ಮ ಪ್ರಚಾರಕ್ಕೆ ಬರೋಂಗಿಲ್ಲ ಅಂತಾನೂ ಹೇಳಿದ್ದಾರೆ. ಇಲ್ಲಿ ಯಾರ ಮಾತು ಎಷ್ಟು ಮಾನ್ಯತೆ ಪಡೆದುಕೊಳ್ಳುತ್ತೆ ನೋಡ. ಇರಾನ್ ತಜಕಿಸ್ತಾನದವರು ಏನು ಶಾಂತಿ ಹೇಳ್ತಾರೆ, ಅಲ್ಲಿರೋ ಶಿಯಾ ಸುನ್ನಿ ಏನ್ ಶಾಂತಿ ಹೇಳ್ತಾರೆ. ಈ ಸರ್ಕಾರ ಧರ್ಮ ಪ್ರಚೋದನೆಯನ್ನ ಕೊಟ್ಟಿದ್ದನ್ನ ಎಕ್ಸ್ ನಲ್ಲಿ ಹಾಕಿದ್ದೆ. ಕರ್ನಾಟಕದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದ ಹಿಂದೂಗಳು ಕರ್ನಾಟಕವನ್ನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ ಅಂತ ಕಾಂಗ್ರೆಸ್ನ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇರಾಕು, ಜೋರ್ಡಾನು, ಬಾಗ್ದಾದು, ಯೆಮೆನ್, ಸೌದಿ ಅರೇಬಿಯಾ ಇಲ್ಲಿಂದ ಬರುವಂತವರು ಶಾಂತಿ ಪಾಠವನ್ನ ಹೇಳ್ತಾರಾ? ಅಲ್ಲಿನ ಶಿಯಾ ಸುನ್ನಿ ಇವರೆಲ್ಲ ಬಂದು ಇಲ್ಲಿ ಶಾಂತಿ ಮಂತ್ರವನ್ನ ಜಪಿಸ್ತಾರಾ? ಕರ್ನಾಟಕ ರಾಜ್ಯವನ್ನ ದೇಶದಲ್ಲಿರುವ ಎಲ್ಲ ಹಿಂದೂಗಳು ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಕರ್ನಾಟಕದಲ್ಲಿ ಇವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ದೇಶದ ಹಿಂದೂಗಳು ಕರ್ನಾಟಕವನ್ನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ, ಇದರಲ್ಲಿ ಸಂಶಯ ಇಲ್ಲ ಅಂತ ಕಾಂಗ್ರೆಸ್ನ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಕ್ರಮವೇ ಸರಿಯಿಲ್ಲ ಅನ್ನುವಂಥದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೇರೆ ದೇಶದಿಂದ ಧರ್ಮಗುರುಗಳು ಬರೋದು, ಇಲ್ಲಿ ತಮ್ಮ ಧರ್ಮದ ಪ್ರಚಾರವನ್ನ ಮಾಡಿ ಬೇರೆ ಧರ್ಮದ ಮೇಲೆ ಪರಿಣಾಮ ಬೀರೋ ರೀತಿಯಂತೆ ಮಾಡೋದು, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದು. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಇದೆ. ಈ ರೀತಿಯ ಬೆಳವಣಿಗೆಗಳಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಅನುಮತಿಯನ್ನ ಕೊಡಬಾರದು. ದೇಶದ ಕಾನೂನು ಇವರಿಗೆ ಗೊತ್ತಿಲ್ವಾ? ಕಾನೂನನ್ನ ಗಾಳಿಗೆ ತೂರಿ ಬೇರೆ ದೇಶದಿಂದ ಕರೆಸೋದೆಷ್ಟರ ಮಟ್ಟಿಗೆ ಸರಿ? ವೀಕ್ಷಕರೇ, ತಮಗೆಲ್ಲ ನೆನಪಿರಬಹುದು, ಈ ಹಿಂದೆ 2014ರಲ್ಲಿ ಇದೇ ಬೆಂಗಳೂರಿನಲ್ಲಿ ಬೆನ್ನಿ ಹಿನ್ ಕಾರ್ಯಕ್ರಮ ಇತ್ತು. ಆ ಬೆನ್ನಿ ಹಿನ್ ಕಾರ್ಯಕ್ರಮಕ್ಕೆ ಹಿಂದೂಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆಗ ಬೆನ್ನಿ ಹಿನ್ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಆತನನ್ನ ಬರೋದಕ್ಕೆ ಬಿಡ್ಲಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ಹಿಂಗಾಗಿ ಆತ ಬೇರೆ ದಾರಿ ಇಲ್ಲದೆ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಲಿಲ್ಲ. ಅದು ಮತ್ತೆ ಈಗ ರಿಪೀಟ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಹಿಂದೂ ಸಂಘಟನೆಯವರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವರು ಬರಬಾರದು, ವೀಸಾ ನಿಯಮ ಗಾಳಿಗೆ ತೂರಿ ಇವರು ಬಂದ್ರೆ ಇಂಥವರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಹಿಂದೂ ಪರ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ಅವರು ಧರ್ಮ ಪ್ರಚಾರಕ್ಕೆ ಬರೋಂಗಿಲ್ಲ ಅಂತಾನೂ ಹೇಳಿದ್ದಾರೆ. ಇಲ್ಲಿ ಯಾರ ಮಾತು ಎಷ್ಟು ಮಾನ್ಯತೆ ಪಡೆದುಕೊಳ್ಳುತ್ತೆ ನೋಡ.